ನಮಸ್ಕಾರ, ನಾನು ನಿಮ್ಮ ಮಲ್ಲನಗೌಡ ಮಾಲಿ ಪಾಟೀಲ್. ನೀವು ಕೇಳ್ತಾ ಇದ್ದೀರಿ ಸುದ್ದಿಗಳ ಲಂಚ್ ಬಾಕ್ಸ್. ಚಿನ್ನದ ಸಾಲ ವಂಚನೆಯ ಪ್ರಕರಣದಲ್ಲಿ ಆರ್ಬಿಐ ಯಾವ ಕಟ್ಟುನಿಟ್ಟಿನ ಕ್ರಮವನ್ನು ತೆಗೆದುಕೊಂಡಿದೆ? ಯಾವ ರಾಜ್ಯಗಳು ಡಿಎ ಹೆಚ್ಚಿಸಿವೆ? ಔಷಧಿ ಕಂಪನಿಗಳ ವಿಷಯದಲ್ಲಿ ಕೇಂದ್ರ ಸರ್ಕಾರ ಏನು ಮಾಡಿದೆ? ಈ ಎಲ್ಲ ಸುದ್ದಿಗಳನ್ನು ಹೇಳ್ತೇವೆ. ಇದರ ಜೊತೆಗೆ ಪರ್ಸನಲ್ ಫಿನಾನ್ಸ್ ಮತ್ತು ಬಿಸ್ನೆಸ್ ಸುದ್ದಿಯೂ ಇರುತ್ತೆ. ಬನ್ನಿ ಸುದ್ದಿಗಳ ಲಂಚ್ ಬಾಕ್ಸ್ ತೆರೆಯೋಣ. ಚಿನ್ನದ ಸಾಲ ವಂಚನೆ ತಡೆಯುವುದಕ್ಕೆ ಬ್ಯಾಂಕುಗಳಿಗೆ ಆರ್ಬಿಐ ಸೂಚನೆ. ಪೇಟಿಎಂ ಮತ್ತು ಐಐಎಫ್ಎಲ್ ಮೇಲೆ ಕ್ರಮ ಕೈಗೊಂಡ ನಂತರ ರಿಸರ್ವ್ ಬ್ಯಾಂಕ್ ಚಿನ್ನದ ಸಾಲದ ವಿಷಯದಲ್ಲಿ ಆಗ್ತಾ ಇರುವ ವಂಚನೆಗೆ ಸಂಬಂಧಪಟ್ಟಂತೆ ಪ್ರಕರಣಗಳಲ್ಲಿ ಕಟ್ಟುನಿಟ್ಟಿನ ಕ್ರಮವನ್ನು ತೆಗೆದುಕೊಳ್ಳುವುದಕ್ಕೆ ಆರಂಭ ಮಾಡಿದೆ. ಇದಕ್ಕಾಗಿ ಕೆಲವು ಅಗತ್ಯ ಮಾಹಿತಿಯನ್ನು ಒದಗಿಸುವಂತೆ ಎಲ್ಲ ಬ್ಯಾಂಕುಗಳ ಬಳಿ ಕೇಳಿದೆ. ಚಿನ್ನದ ಸಾಲದ ವಿಷಯದಲ್ಲಿ ವರದಿಯಾದ ವಂಚನೆಗಳು, ಪೋರ್ಟ್ಫೋಲಿಯೋದಲ್ಲಿನ ಸಾಲ ಬಾಕಿಗಳು ಮತ್ತು ಹಣವನ್ನು ಮರುಪಡೆಯಲು ಮಾಡಿದ ಪ್ರಯತ್ನಗಳನ್ನು ಬ್ಯಾಂಕುಗಳು ವರದಿ ಮಾಡಬೇಕಾಗುತ್ತೆ. ಚಿನ್ನದ ಸಾಲದ ವಿಷಯದಲ್ಲಿ ಬ್ಯಾಂಕ್ ನೌಕರರು ಸಿಸ್ಟಮ್ ಅನ್ನು ಹಾಳು ಮಾಡುತ್ತಿದ್ದಾರೆ ಅಂತ ಆರ್ಬಿಐ ಶಂಕಿಸಿದೆ. ಚಿನ್ನದ ಸಾಲಗಳಿಗೆ ಸಂಬಂಧಿಸಿದ ಮಾಹಿತಿಯನ್ನು ಪಡೆಯುವುದರ ಹೊರತಾಗಿ ಬ್ಯಾಂಕುಗಳಿಗೆ ಹಲವಾರು ಸೂಚನೆಗಳನ್ನು ರಿಸರ್ವ್ ಬ್ಯಾಂಕ್ ನೀಡಿದೆ. ಬ್ಯಾಂಕುಗಳ ಸಾಲ ನೀಡುವ ಪ್ರಕ್ರಿಯೆಯು ರಿಸರ್ವ್ ಬ್ಯಾಂಕ್ ನಿಗದಿಪಡಿಸಿದ ಮಾನದಂಡಗಳಿಗೆ ಅನುಗುಣವಾಗಿದೆಯೇ ಎಂದು ತಿಳಿಯೋದಕ್ಕೆ ಬ್ಯಾಂಕುಗಳು ತಮ್ಮ ಸಾಲ ಪ್ರಕ್ರಿಯೆಯನ್ನು ಪರಿಶೀಲಿಸಿಕೊಳ್ಳಬೇಕು ಅಂತ ಕೇಳಲಾಗಿದೆ. ಚಿನ್ನದ ಸಾಲಗಳಲ್ಲಿ ವಂಚನೆಯ ಕೆಲವು ಪ್ರಕರಣಗಳು ಈಗಾಗಲೇ ಬೆಳಕಿಗೆ ಬಂದಿವೆ. ಇತ್ತೀಚೆಗೆ 2 ಸಾರ್ವಜನಿಕ ವಲಯದ ಬ್ಯಾಂಕುಗಳಲ್ಲಿ ಪ್ರಕರಣ ಬೆಳಕಿಗೆ ಬಂದಿವೆ. ಇದರಲ್ಲಿ ಬ್ಯಾಂಕ್ ಉದ್ಯೋಗಿಗಳು ಚಿನ್ನದ ಸಾಲಗಳ ಟಾರ್ಗೆಟ್ ಮುಗಿಸುವುದಕ್ಕೆ ವ್ಯವಸ್ಥೆಯನ್ನು ತಿರುಚಿದ್ದಾರೆ. ಈ 2 ಪ್ರಕರಣಗಳನ್ನು ಗಮನದಲ್ಲಿ ಇಟ್ಟುಕೊಂಡು ರಿಸರ್ವ್ ಬ್ಯಾಂಕ್ ಬ್ಯಾಂಕುಗಳಿಂದ ಡೇಟಾವನ್ನು ಕೋರಿದೆ. ಹೂಡಿಕೆದಾರರನ್ನು ಆಕರ್ಷಿಸಲು ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ನಿಂದ ಕ್ಯಾಶ್ ಡಿರೈವೇಟಿವ್ಸ್ ಟ್ರಾನ್ಸಾಕ್ಷನ್ ಚಾರ್ಜ್ ಕಡಿತ. ಈಗ ಎನ್ಎಸ್ಸಿಯಲ್ಲಿ ಷೇರುಗಳನ್ನು ಖರೀದಿಸುವುದು ಮತ್ತು ಮಾರಾಟ ಮಾಡುವುದು ಮೊದಲಿಗಿಂತ ಅಗ್ಗವಾಗಿದೆ. ಕ್ಯಾಶ್ ಮತ್ತು ಡಿರೈವೇಟಿವ್ಸ್ ಸೆಗ್ಮೆಂಟ್ನಲ್ಲಿ ಇಕ್ವಿಟಿ ವಹಿವಾಟಿನ ಮೇಲಿನ ಟ್ರಾನ್ಸಾಕ್ಷನ್ ಶುಲ್ಕವನ್ನು ಶೇಕಡಾ 1% ಕಡಿತಗೊಳಿಸುವುದಕ್ಕೆ ಎನ್ಎಸ್ಸಿ ಮಂಗಳವಾರ ನಿರ್ಧರಿಸಿದೆ. ಟ್ರಾನ್ಸಾಕ್ಷನ್ ಶುಲ್ಕ ಕಡಿತ ಏಪ್ರಿಲ್ 1, 2024ರಿಂದ ಜಾರಿಗೆ ಬರಲಿದೆ. ಈ ಕಡಿತದ ನಂತರ ಬಿಎಸ್ಇಗೆ ಹೋಲಿಸಿದರೆ ಎನ್ಎಸ್ಸಿಯಲ್ಲಿ ಕ್ಯಾಶ್, ಇಕ್ವಿಟಿ ಮತ್ತು ಡಿರೈವೇಟಿವ್ಸ್ ವಹಿವಾಟು ಶುಲ್ಕಗಳು ಕಡಿಮೆಯಾಗ್ತವೆ. ಈ ನಿರ್ಧಾರವು ಎನ್ಎಸ್ಸಿಯ ವಾರ್ಷಿಕ ಆದಾಯವನ್ನು ಸುಮಾರು 130 ಕೋಟಿ ರೂಪಾಯಿಗಳಷ್ಟು ಕಡಿಮೆ ಮಾಡುತ್ತೆ. ಎನ್ಎಸ್ಸಿಯ ಈ ಕ್ರಮ ಮಾರುಕಟ್ಟೆಯ ವ್ಯಾಪ್ತಿಯನ್ನು ಹೆಚ್ಚಿಸುವ ನಿರೀಕ್ಷೆ ಇದೆ ಎಂದು ತಜ್ಞರು ಅಭಿಪ್ರಾಯಪಟ್ಟಿದ್ದಾರೆ. ಮತ್ತೊಂದು ರಾಜ್ಯ ಸರ್ಕಾರದಿಂದ ಡಿಎ ಹೆಚ್ಚಳ. ಕೇಂದ್ರ ಸರ್ಕಾರದ ಜೊತೆಗೆ ಅನೇಕ ರಾಜ್ಯ ಸರ್ಕಾರಗಳು ಇತ್ತೀಚೆಗೆ ಡಿಎಯನ್ನು ಹೆಚ್ಚಿಸಿವೆ. ಈಗ ಕರ್ನಾಟಕ ಕೂಡ ಡಿಎ ಹೆಚ್ಚಿಸುವುದಾಗಿ ಘೋಷಣೆ ಮಾಡಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ನೌಕರರಿಗೆ ಮತ್ತು ಪಿಂಚಣಿದಾರರಿಗೆ ಹೋಳಿ ಉಡುಗೊರೆಗಳನ್ನು ನೀಡಿದ್ದು, ತುಟ್ಟಿ ಭತ್ಯೆಯನ್ನು ಸುಮಾರು 4% ಹೆಚ್ಚಿಸಿದ್ದಾರೆ. ರಾಜ್ಯದ ನೌಕರರು ಮತ್ತು ಪಿಂಚಣಿದಾರರು ಈಗ ಮೂಲ ವೇತನದ ಶೇಕಡಾ 42.5% ಡಿಎ ಪಡೆಯಲಿದ್ದಾರೆ. ಈ ನಿರ್ಧಾರ ಜನವರಿ 1, 2024ರಿಂದ ಜಾರಿಗೆ ಬರಲಿದೆ. ಕರ್ನಾಟಕ ಸರ್ಕಾರ ಈ ಹಿಂದೆ ಅಕ್ಟೋಬರ್ 2023ರಲ್ಲಿ ಡಿಎಯನ್ನು ಶೇಕಡಾ 35ರಿಂದ ಶೇಕಡಾ 38.75ಕ್ಕೆ ಹೆಚ್ಚಿಸಿತ್ತು. ಕರ್ನಾಟಕಕ್ಕಿಂತ ಮೊದಲು ಉತ್ತರ ಪ್ರದೇಶ, ಉತ್ತರಾಖಂಡ, ಗುಜರಾತ್ ಕೂಡ ಡಿಎಯನ್ನು ಶೇಕಡಾ 4% ಹೆಚ್ಚಿಸುವುದಾಗಿ ಘೋಷಣೆ ಮಾಡಿತು. ವೈದ್ಯರಿಗೆ ಇನ್ನು ಔಷಧ ಕಂಪನಿಗಳಿಂದ ಗಿಫ್ಟ್ ಬರುವುದಿಲ್ಲ. ಔಷಧಿ ಕಂಪನಿಗಳಿಗೆ ಕೇಂದ್ರ ಸರ್ಕಾರ ಕಟ್ಟುನಿಟ್ಟಿನ ಮಾರ್ಗಸೂಚಿಗಳನ್ನು ಹೊರಡಿಸಿದೆ. ಫಾರ್ಮಾ ಕಂಪನಿ ಅಥವಾ ಅದರ ಏಜೆಂಟ್ ಯಾವುದೇ ವೈದ್ಯರು ಮತ್ತು ಅವರ ಕುಟುಂಬಕ್ಕೆ ಯಾವುದೇ ಉಡುಗೊರೆಯನ್ನು ನೀಡುವಂತಿಲ್ಲ. ಅಲ್ಲದೆ ವಿದೇಶಿ ಪ್ರವಾಸದ ಆಫರ್ ಕೂಡ ಅಪರಾಧದ ವಿಭಾಗದಲ್ಲಿ ಬರುತ್ತೆ. ಫಾರ್ಮಾ ಕಂಪನಿಗಳ ಮಾರ್ಕೆಟಿಂಗ್ ಪ್ರಾಕ್ಟೀಸ್ ವಿರುದ್ಧ ಕೇಂದ್ರ ಸರ್ಕಾರ ಅಧಿಸೂಚನೆಯನ್ನು ಹೊರಡಿಸಿದೆ. ರೈಲು, ವಿಮಾನ, ಹಡಗು, ಕ್ರೂಸ್ ಟಿಕೆಟ್ಗಳ ಜೊತೆಗೆ ದೇಶದ ಒಳಗೆ ಅಥವಾ ಹೊರಗೆ ಪ್ರಯಾಣಿಸುವಂತಹ ಆರೋಗ್ಯ ವೃತ್ತಿಪರರಿಗೆ ಫಾರ್ಮಾ ಕಂಪನಿಗಳು ಆಕರ್ಷಕ ಕೊಡುಗೆಗಳನ್ನು ನೀಡುವಂತಿಲ್ಲ ಎಂದು ಮಾರ್ಗಸೂಚಿಗಳು ಹೇಳುತ್ತವೆ. ಔಷಧಿ ಉದ್ಯಮದಲ್ಲಿ ಅಕ್ರಮ ಪ್ರಾಕ್ಟೀಸ್ಗಳನ್ನು ನಿಯಂತ್ರಿಸುವುದಕ್ಕೆ ಸರ್ಕಾರ ಈ ನಿರ್ಧಾರವನ್ನು ತೆಗೆದುಕೊಂಡಿದೆ. ಇದಲ್ಲದೆ ಪ್ರಿಸ್ಕ್ರಿಪ್ಷನ್ ನೀಡುವುದಕ್ಕೆ ಅರ್ಹತೆ ಇಲ್ಲದ ಯಾವುದೇ ವ್ಯಕ್ತಿಗೆ ಔಷಧಿಗಳ ಉಚಿತ ಸ್ಯಾಂಪಲ್ಗಳನ್ನು ನೀಡಲಾಗುವುದಿಲ್ಲ. ಉಚಿತ ಮಾದರಿಯ ಬಗ್ಗೆ ಎಲ್ಲ ಮಾಹಿತಿಯ ಟಿಪ್ಪಣಿ ಇಡಬೇಕು. ಉದಾಹರಣೆಗೆ ಎಷ್ಟು ಸ್ಯಾಂಪಲ್ಗಳನ್ನು ನೀಡಲಾಗಿದೆ, ಯಾವ ವೈದ್ಯರಿಗೆ ನೀಡಲಾಗಿದೆ, ಪ್ರಾಡಕ್ಟ್ನ ಹೆಸರು ಏನು, ಒಟ್ಟು ವೆಚ್ಚ ಎಷ್ಟಾಗಿದೆ ಇತ್ಯಾದಿ ಎಲ್ಲ ಮಾಹಿತಿಯೂ ಇರಬೇಕಾಗತ್ತೆ. ಆಧಾರ್ ಕಾರ್ಡ್ ಫ್ರೀ ಅಪ್ಗ್ರೇಡ್ ಡೆಡ್ಲೈನ್ ವಿಸ್ತರಣೆ. ಉಚಿತವಾಗಿ ಆಧಾರ್ ವಿವರಗಳನ್ನು ಅಪ್ಡೇಟ್ ಮಾಡುವ ಗಡುವನ್ನು ಸರ್ಕಾರ ಪ್ರಸ್ತುತ ಮಾರ್ಚ್ 14ರಿಂದ ಜೂನ್ 14, 2024ರವರೆಗೆ ವಿಸ್ತರಿಸಿದೆ. ಇದರರ್ಥ ಈಗ ದೇಶದ ಜನರಿಗೆ 4 ತಿಂಗಳು ಹೆಚ್ಚುವರಿ ಸಮಯ ಸಿಕ್ಕಿದೆ. ಸಾಮಾಜಿಕ ಮಾಧ್ಯಮ ಎಕ್ಸ್ನಲ್ಲಿ ಯುಐಡಿಎಐ ಮಾಡಿದ ಪೋಸ್ಟ್ ಪ್ರಕಾರ ಈ ಉಚಿತ ಸೇವೆ ಮೈ ಆಧಾರ್ ಪೋರ್ಟಲ್ ಮೂಲಕ ಮಾತ್ರ ಲಭ್ಯವಿದೆ. ನಿಮ್ಮ ಆಧಾರ್ 10 ವರ್ಷಗಳಿಗಿಂತ ಹಳೆಯದಾಗಿದ್ದರೆ ಮತ್ತು ಈವರೆಗೂ ಅಪ್ಡೇಟ್ ಮಾಡದೇ ಇದ್ದರೆ ಉಚಿತವಾಗಿ ಆಧಾರನ್ನು ಅಪ್ಡೇಟ್ ಮಾಡಿಕೊಳ್ಳಬಹುದು. ಏಪ್ರಿಲ್ ಮತ್ತು ಜೂನ್ನಲ್ಲಿ ಭಾರತಕ್ಕೆ ಅತಿ ಹೆಚ್ಚಿನ ಉದ್ಯೋಗ. ನೇಮಕಾತಿಯಲ್ಲಿ ಅಮೆರಿಕ 2, ಚೀನಾ 3ನೇ ಸ್ಥಾನ. ಏಪ್ರಿಲ್ ಮತ್ತು ಜೂನ್ ತ್ರೈಮಾಸಿಕದಲ್ಲಿ ವಿಶ್ವದಲ್ಲೇ ಅತಿ ಹೆಚ್ಚು ಉದ್ಯೋಗಗಳನ್ನು ದೇಶದ ಜನತೆ ಪಡೆಯುವ ನಿರೀಕ್ಷೆ ಇದೆ. ಸುಮಾರು 36% ದೇಶೀಯ ಕಂಪನಿಗಳು ಏಪ್ರಿಲ್ನಿಂದ ಜೂನ್ನಲ್ಲಿ ನೇಮಕ ಮಾಡಿಕೊಳ್ಳುವ ಸಾಧ್ಯತೆ ಇದೆ. ಮ್ಯಾನ್ ಪವರ್ ಗ್ರೂಪ್ ನಡೆಸಿದ ಸಮೀಕ್ಷೆಯ ವರದಿಯಲ್ಲಿ ಇದು ಬಹಿರಂಗವಾಗಿದೆ.
ಇದರ ಪ್ರಕಾರ ಯುಎಸ್ನಲ್ಲಿ 34% ಮತ್ತು ಚೀನಾದಲ್ಲಿ 32% ಕಂಪನಿಗಳು ಉದ್ಯೋಗಿಗಳನ್ನು ನೇಮಿಸಿಕೊಳ್ಳಬಹುದು. ಜಪಾನ್ 11% ಮತ್ತು ತೈವಾನ್ 12% ಪಾಲನ್ನು ಹೊಂದಿರಬಹುದು. ಈ ಪ್ರಕರಣದಲ್ಲಿ ರೊಮೇನಿಯಾ ಕೊನೆಯ ಸ್ಥಾನದಲ್ಲಿದೆ. ಅಲ್ಲಿ 2% ಜನರನ್ನು ವಜಾಗೊಳಿಸುವ ನಿರೀಕ್ಷೆ ಇದೆ. ಈ ಅವಧಿಯಲ್ಲಿ ಜಾಗತಿಕವಾಗಿ ಸರಾಸರಿ 22% ಎಂದು ಅಂದಾಜಿಸಲಾಗಿದೆ. ಈ ಸಮೀಕ್ಷೆಯ ವರದಿಯು 42 ದೇಶಗಳ 3150 ಕಂಪನಿಗಳ ನೇಮಕಾತಿ ವಿಶ್ಲೇಷಣೆಯನ್ನು ಆಧರಿಸಿದೆ. ಹೆಲ್ತ್ ಕೇರ್ ಮತ್ತು ಲೈಫ್ ಸೈನ್ಸಸ್ ವಲಯದಲ್ಲಿ 44%, ಸಂವಹನ ಸೇವೆಗಳ ವಲಯದಲ್ಲಿ 43%, ಮಾಹಿತಿ ತಂತ್ರಜ್ಞಾನ ಕ್ಷೇತ್ರದಲ್ಲಿ 41% ಮತ್ತು ಎನರ್ಜಿ ಯುಟಿಲಿಟಿ ವಲಯದಲ್ಲಿ 20% ನೇಮಕಾತಿ ನಡೆಯಲಿದೆ. ಉತ್ತರ ಭಾರತದ ಕಂಪನಿಗಳು 40%, ಪಶ್ಚಿಮ ಭಾರತದ ಕಂಪನಿಗಳು 35%, ದಕ್ಷಿಣ ಭಾರತದ ಕಂಪನಿಗಳು 33% ಮತ್ತು ಪೂರ್ವ ಭಾರತದ ಕಂಪನಿಗಳು 30% ನೇಮಕ ಮಾಡಿಕೊಳ್ಳಲಿವೆ. ಫೆಬ್ರವರಿಯಲ್ಲಿ ಪ್ರಯಾಣಿಕ ವಾಹನಗಳ ಮಾರಾಟದಲ್ಲಿ 10.8% ಏರಿಕೆ, 3.7 ಲಕ್ಷ ವಾಹನಗಳ ಮಾರಾಟ. ಸಿಯಾಮ್ ಮಾರಾಟ ವರದಿ ಬಿಡುಗಡೆ. ಕಳೆದ ವರ್ಷದ ಇದೇ ತಿಂಗಳಿಗೆ ಹೋಲಿಸಿದರೆ ಫೆಬ್ರವರಿಯಲ್ಲಿ ದೇಶೀಯ ಪ್ರಯಾಣಿಕ ವಾಹನಗಳ ಮಾರಾಟ 10.8% ಹೆಚ್ಚಾಗಿದೆ. ದೇಶೀಯ ಮಾರಾಟ ಮತ್ತು ರಫ್ತು ಜೊತೆಗೆ ಒಟ್ಟು ಮಾರಾಟ ಫೆಬ್ರವರಿಯಲ್ಲಿ 23,03,322 ಯೂನಿಟ್ಗಳಿಗೆ ಏರಿದೆ. ಕಳೆದ ವರ್ಷ ಫೆಬ್ರವರಿ 2023ರಲ್ಲಿ ಇದು 17,72,012 ಯೂನಿಟ್ ಆಗಿತ್ತು. ಸೊಸೈಟಿ ಆಫ್ ಇಂಡಿಯನ್ ಆಟೋಮೊಬೈಲ್ ಮ್ಯಾನುಫ್ಯಾಕ್ಚರರ್ಸ್ ಅಂಕಿಅಂಶಗಳನ್ನು ಬಿಡುಗಡೆ ಮಾಡಿ ಈ ಬಗ್ಗೆ ಮಾಹಿತಿ ನೀಡಿದೆ. ಸಿಯಾಮ್ ಪ್ರಕಾರ ಫೆಬ್ರವರಿ 2023ಕ್ಕೆ ಹೋಲಿಸಿದರೆ ಫೆಬ್ರವರಿ 2024ರಲ್ಲಿ ಪ್ರಯಾಣಿಕ ವಾಹನಗಳು 2 ವೀಲರ್ ಮತ್ತು 3 ವೀಲರ್ ವಾಹನಗಳ ಮಾರಾಟದಲ್ಲಿ ಏರಿಕೆಯಾಗಿದೆ. ಆದರೆ ಕಮರ್ಷಿಯಲ್ ವಾಹನಗಳ ಮಾರಾಟ ಕುಸಿದಿದೆ. ಇವೆಷ್ಟು ಇಂದಿನ ಲಂಚ್ ಬಾಕ್ಸ್ ಸುದ್ದಿ. ಇನ್ನಷ್ಟು ಅಪ್ಡೇಟ್ಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.